ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಸ್ಮ್ಯಾಕ್ ಡೌನ್ ಕೂಡ ಮುಗ್ದಿದೆ. ಯಾರ್ಯಾರು ಸ್ಮ್ಯಾಕ್ ಡೌನ್ ನ ನೋಡಿದ್ದೀರಾ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೋರಿಂಗ್ ಅಂತಾನೆ ಹೇಳ್ಬೋದು. ಸೊ ಚಿಕ್ಕದಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಮೇನ್ ನ ಮಾತ್ರ ಎಕ್ಸ್ಪ್ಲೈನ್ ಮಾಡ್ತೀನಿ. ಡಬ್ಲ್ಯೂ ಅವರು ಈ ವಾರದ ಸ್ಮ್ಯಾಕ್ ಡೌನ್ ನ ಸಾಗಾಕ್ಸೋದಕ್ಕೋಸ್ಕರ ಈ ರೀತಿ ಬುಕ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಸೊ ಶೋನ ಓಪನಿಂಗ್ ಅಲ್ಲಿ ನಮಗೆ ಎಲೆ ನೈಟ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಎಲೆ ನೈಟ್ ಅವರು ಬಂದು ಮಾತಾಡ್ತಾ ಇರ್ತಾರೆ, ಯಾವ ರೀತಿ ನಾನು ರೀಮ್ಯಾಚ್ ನ ಡಿಸರ್ವ್ ಮಾಡ್ತಾ ಇದ್ದೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ, ಬಟ್ ನನಗೆ ನಂಬರ್ 1 ಕಂಟೆಂಡರ್ ಮ್ಯಾಚ್ ನೋಡೋದಕ್ಕೆ ಸಿಕ್ತು. ಬಟ್ ಆ ಒಂದು ಮ್ಯಾಚ್ ಅಲ್ಲಿ ಸೋಲೋ ಸಿಕ್ಕೋ ಅವರ ಕಾರಣದಿಂದ ನಾನು ಸೋತೆ. ಅದಕ್ಕೆ ಒಂದು ರೀತಿಲಿ ಡೇಮಿಯನ್ ಪ್ರೀಸ್ಟ್ ಅವರು ಕೂಡ ರೀಸನ್ ಅಂತ ಮಾತಾಡ್ತಾ ಇರ್ತಾರೆ. ನಮಗೆ ಡೇಮಿಯನ್ ಪ್ರೀಸ್ಟ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇವರಿಬ್ಬರ ನಡುವೆನೆ ವಾಗ್ವಾದ ನೋಡೋದಕ್ಕೆ ಸಿಕ್ಕಿ ಇವರಿಬ್ಬರ ಸಿಂಗಲ್ಸ್ ಮ್ಯಾಚ್ ಕೂಡ ಸೆಟ್ ಆಗುತ್ತೆ. ಮ್ಯಾಚ್ ಡಿಸೆಂಟ್ ಆಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲೂ ಕೂಡ ನಮ್ಮ ಸೋಲೋ ಸಿಕ್ಕೋ ಅವರು ಬರ್ತಾರೆ. ಅದರಿಂದ ಈ ಒಂದು ಮ್ಯಾಚ್ ಕೂಡ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ. ಇದಾದ್ಮೇಲೆ ನಮ್ಮ ಡೇಮಿಯನ್ ಪ್ರೀಸ್ಟ್ ಹಾಗೆ ಎಲೆನೈಟ್ ಅವರು ಸೇರ್ಕೊಂಡು ಸೋಲೋ ಸಿಕ್ಕೋ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ಬೇಕಾದ್ರೆ ನಮ್ಮ ಜಾಕೋ ಫಾಟೋ ಅವರು ಔಟ್ ಆಫ್ ನೋವೇರ್ ಬಂದು ರಿಂಗ್ ಮೇಲ್ಗಡೆಯಿಂದ ಒಂದು ಸೂಸೈಡ್ ಡೈವ್ ನ ಕನೆಕ್ಟ್ ಮಾಡಿ ಎಲೆನೈಟ್ ಹಾಗೆ ಡೇಮಿಯನ್ ಪ್ರೀಸ್ಟ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿದ್ದಾರೆ. ಅಂಡ್ ಮತ್ತೊಮ್ಮೆ ಎಲ್ಲರಿಗೂ ಕೂಡ ವಾರ್ನಿಂಗ್ ನ ಕೊಟ್ಟಿದ್ದಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ನಿಕ್ ಆಲ್ಡಿಸ್ ಅವರು, ನೀನು ಇದೇ ರೀತಿ ಸೋಲೋ ಸಿಕ್ಕೋವ ಡಿಸ್ಕ್ವಾಲಿಫಿಕೇಶನ್ಸ್ ನ ಮಾಡ್ತಾ ಇದೆಯಾ, ಅದಕ್ಕೋಸ್ಕರ ಜಾಕೋ ಫಾಟೋ ಅವರು ಬ್ಯಾಕ್ ಲ್ಯಾಶ್ ಅಲ್ಲಿ ಫ್ಯಾಟಲ್ 4-ವೇ ಮ್ಯಾಚ್ ಅಲ್ಲಿ ತನ್ನ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತಾರೆ ಅಂತ ಒಂದು ಫ್ಯಾಟಲ್ 4-ವೇ ಮ್ಯಾಚ್ ನ ಅಫಿಷಿಯಲ್ ಆಗಿ ಬ್ಯಾಕ್ ಲ್ಯಾಶ್ ಗೆ ಕನ್ಫರ್ಮ್ ಮಾಡ್ತಾರೆ. ಇದಾದ್ಮೇಲೆ ನಮಗೆ ರೆಗ್ಯುಲರ್ ಸ್ಮ್ಯಾಕ್ ಡೌನ್ ನೋಡೋದಕ್ಕೆ ಸಿಗುತ್ತೆ, ಮ್ಯಾಚಸ್ ಗಳು ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅಲಿಸ್ಟರ್ ಬ್ಲಾಕ್ ಹಾಗೆ ನಮ್ಮ ಮಿಸ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಅಮೇಜಿಂಗ್ ಆಗಿತ್ತು ಅಂತಾನೆ ಹೇಳ್ಬಹುದು. ನಮ್ಮ ಮಿಸ್ ಅವರು ಹೊಡಿತಾ ಇದ್ರೆ ಅಲಿಸ್ಟರ್ ಬ್ಲಾಕ್ ಅವರು ಅದನ್ನ ಸೆಲ್ ಕೂಡ ಮಾಡ್ತಾ ಇರೋದಿಲ್ಲ, ಏನು ಕೂಡ ಎಫೆಕ್ಟ್ ಆಗ್ತಿರೋದಿಲ್ಲ. ಅಂಡ್ ಔಟ್ ಆಫ್ ನೋವೇರ್ ಒಂದು ಬ್ಲಾಕ್ ಮಾಸ್ಕ್ ನ ಕನೆಕ್ಟ್ ಮಾಡಿ ಮಿಸ್ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ಅಲಿಸ್ಟರ್ ಬ್ಲಾಕ್ ಅವರು ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಮ್ಮ ವೈಪರ್ ರ್ಯಾಂಡಿ ಓಟನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ರ್ಯಾಂಡಿ ಓಟನ್ ಅವರು ಬರ್ತಾರೆ. ಇಡೀ ಕ್ರೌಡ್ ನಮ್ಮ ರ್ಯಾಂಡಿ ಓಟನ್ ಅವರಿಗೆ ಸಪೋರ್ಟ್ ಮಾಡ್ತಾ ಇರುತ್ತೆ. ಅಂಡ್ ನಮ್ಮ ರ್ಯಾಂಡಿ ಓಟನ್ ಅವರು ಜಾನ್ಸಿನ್ ಅವರ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಸೊ 20 ವರ್ಷ ಬೇಕಾಯ್ತು ಜಾನ್ಸಿನ್ ಅವರು ತನ್ನ ನಿಜವಾದ ಮುಖನ ನಮ್ಮೆಲ್ಲರಿಗೂ ಕೂಡ ತೋರಿಸ್ತಾ. ಅಂಡ್ 20 ವರ್ಷದಿಂದನೂ ಕೂಡ ನಾವು ಜಾನ್ಸಿನ್ ಅವ್ರನ್ನ ಫೇಕ್ ಆಗಿ ನಂಬ್ಕೊಂಡು ಬಂದಿದ್ವಿ. ಬಟ್ ಈಗ ಜಾನ್ಸಿನ್ ಅವರ ನಿಜವಾದ ಮುಖ ಹೊರಗಡೆ ಬಂದಿದೆ. ಅವನು ನಿಮ್ಯಾರನ್ನು ಕೂಡ ಪ್ರೀತಿ ಮಾಡೋದಿಲ್ಲ. ಕಳೆದ ವಾರ ಬಂದು ನಾನು ಜಾನ್ಸಿನ್ ಅವ್ರನ್ನ ಬದಲಾಯಿಸೋದಕ್ಕೆ ಟ್ರೈ ಮಾಡಿದೆ, ಬಟ್ ಜಾನ್ಸಿನ ಆಗ್ಲೂ ಕೂಡ ಬದಲಾಗ್ಲಿಲ್ಲ. ಅಂಡ್ ಜಾನ್ಸಿನ ಕಳೆದ ವಾರ ಒಂದು ಸ್ಟೇಟ್ಮೆಂಟ್ ನ ಕೊಟ್ರು, ನನಗೆ ಯಾಕೆ ಇನ್ನೂ ಕೂಡ ಪಾಪು ಆಗಿಲ್ಲ ಅಂದ್ರೆ ನಿಮ್ಮ ಮಕ್ಕಳನ್ನ ನಾನು ಚಿಕ್ಕ ವಯಸ್ಸಿಂದ ಬೆಳೆಸ್ತಾ ಇದ್ದೀನಿ, ಸೊ ಅದಕ್ಕೋಸ್ಕರ ನನಗೆ ಟೈಮ್ ಸಿಕ್ಕಿಲ್ಲ ಅಂತ ಅವನು ಒಂದು ರೀಸನ್ ಹೇಳ್ದ ಅಲ್ವಾ. ನಿಜವಾಗ್ಲೂ ಅವನು ಡಬ್ಲ್ಯೂ ಅಲ್ಲಿ ಬೆಳೆಸ್ತಾ ಇರೋದು ನಿಮ್ಮ ಮಕ್ಕಳುಗಳನ್ನೆಲ್ಲ, ಬದಲಿಗೆ ಅವನ ಮರ್ಚಂಡೈಸ್ ನ ಬೆಲೆಗಳನ್ನ. ಆದ್ರಿಂದ ಅವನು ಶ್ರೀಮಂತ ಆಗ್ತಾ ಇದ್ದಾನೆ. ಅಂಡ್ ನಿಮ್ಮ ಪೇರೆಂಟ್ಸ್ ಗಳು ನೀವು ಮಕ್ಕಳಿಗೆ ಅವನ ಮರ್ಚಂಡೈಸ್ ನ ಕೊಡಿಸ್ತಾನೆ ಹೋಗ್ತಾ ಇದ್ದೀರಾ. ನಿಜವಾಗ್ಲೂ ಅವನು ಈ ಒಂದು ಕಂಪನಿಗೆ ಏನು ಕೂಡ ಮಾಡ್ತಾ ಇಲ್ಲ, ಬರೀ ಜಾಸ್ತಿ ಮಾಡ್ಕೊಂಡು ಬರ್ತಾ ಇದ್ದಾನೆ ಮರ್ಚಂಡೈಸ್ ಬೆಲೆನ. ಅಂಡ್ ಜಾನ್ಸಿನ, ನಿನ್ನನ್ನ ನೀನು ಲಾಸ್ಟ್ ರಿಯಲ್ ಚಾಂಪಿಯನ್ ಅಂತ ಹೇಳ್ಕೊಂಡು ತಿರುಗ್ತಾ ಇದೆಯಲ್ವಾ. ಬ್ಯಾಕ್ ಲ್ಯಾಶ್ ಅಲ್ಲಿ ನನ್ನ ಫ್ಯಾಮಿಲಿ ಮುಂದೆ, ನನ್ನ ವೈಫ್ ಮುಂದೆ, ನನ್ನ ಫಾದರ್ ಮುಂದೆ, ನನ್ನ ಮಕ್ಕಳು ಮುಂದೆ ನಾನು ನಿನ್ನನ್ನು ಕಿಕ್ ಮಾಡ್ತೀನಿ. ನಾನು ನಿನಗೆ ಮೋಸ್ಟ್ ಡೇಂಜರಸ್ ಲೆಟರ್ಸ್ ಆದಂತಹ RKOನ ಕನೆಕ್ಟ್ ಮಾಡ್ತೀನಿ. ಅಂಡ್ ನೀನು ಲಾಸ್ಟ್ ರಿಯಲ್ ಚಾಂಪಿಯನ್ ಆಗಿರೋದಿಲ್ಲ, ಬದಲಿಗೆ ಲಾಸ್ಟ್ ರಿಯಲ್ ಲೆಜೆಂಡ್ ಆಗಿರ್ತೀಯ. ನನ್ನ ಕೈಯಲ್ಲಿ ಫಿನಿಶ್ ಆಗ್ತೀಯ ನೀನು ಜಾನ್ಸಿನ. ಅಂಡ್ ನಾನು 15 ಟೈಮ್ ಚಾಂಪಿಯನ್ ಆಗ್ತೀನಿ ಅಂತ ನಮ್ಮ ರ್ಯಾಂಡಿ ಓಟನ್ ಅವರು ಜಾನ್ಸಿನ್ ಅವರಿಗೆ ಒಂದು ವಾರ್ನಿಂಗ್ ನ ಕೊಡ್ತಾರೆ. ಅಂಡ್ ಡಬ್ಲ್ಯೂ ಅವರು ಮುಂದಿನ ವಾರದ ಸ್ಮ್ಯಾಕ್ ಡೌನಿಗೆ ಜಾನ್ಸಿನ್ ಅವ್ರನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಕೂಡ ಮಾಡಿದ್ದಾರೆ. ಇದಾದ್ಮೇಲೆ ನಮ್ಮ ರ್ಯಾಂಡಿ ಓಟನ್ ಅವರು ಬ್ಯಾಕ್ ಸ್ಟೇಜ್ ಅಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಆಟ್ರೂತ್ ಅವರು ರ್ಯಾಂಡಿ ಓಟನ್ ಅವರಿಗೆ ಸಿಗ್ತಾರೆ. ಅಂಡ್ ನಮ್ಮ ಆಟ್ರೂತ್ ಅವರು ಹೇಳ್ತಾರೆ, ರ್ಯಾಂಡಿ ಓಟನ್ ನೀನು ಬ್ಯಾಕ್ ಲ್ಯಾಶ್ ಅಲ್ಲಿ ಜಾನ್ಸಿನ್ ಅವ್ರನ್ನ ಸೋಲ್ಸೋದಕ್ಕೆ ಸಾಧ್ಯನೇ ಇಲ್ಲ. ಜಾನ್ಸಿನ್ ಅವರೇ ನಿನ್ನನ್ನ ಸೋಲ್ಸಿ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋತಾರೆ ಅಂತ ನಮ್ಮ ಆಟ್ರೂತ್ ಅವರು ಹೇಳ್ತಾರೆ. ಅಂಡ್ ಆಗ ನಮ್ಮ ರ್ಯಾಂಡಿ ಓಟನ್ ಅವರು, ನೀನ್ ಇದನ್ನ ಯಾಕೆ ನನ್ನ ಬಳಿ ಬಂದ್ಬಿಟ್ಟು ಹೇಳ್ತಾ ಇದೀಯ ಅಂತ ಕೇಳಿದಾಗ ನಮ್ಮ ಆಟ್ರೂತ್ ಅವರು ಹೇಳ್ತಾರೆ, ಯಾಕಂದ್ರೆ ಅದು ಟ್ರೂತ್ ಅಂದ್ರೆ ನಿಜ, ಅದಕ್ಕೋಸ್ಕರ ನಾನ್ ನಿನ್ ಬಳಿ ಬಂದು ಹೇಳ್ತಾ ಇದ್ದೀನಿ, ನೀನು ಜಾನ್ಸಿನ್ ಅವ್ರನ್ನ ಸೋಲ್ಸೋದಿಕ್ಕೆ ಆಗೋದೇ ಇಲ್ಲ ಅಂತ ಮಾತಾಡ್ತಾರೆ. ಅಲ್ಲಿಗೆ ನಮ್ಮ ಜಿಮ್ಮಿ ಊಸ್ ಅವರು ಬಂದು ರ್ಯಾಂಡಿ ಓಟನ್ ಅವ್ರನ್ನ ಹಗ್ ಮಾಡಿ ಅಲ್ಲಿಂದ ಕಳಿಸ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ ಜಿಮ್ಮಿ ಊಸ್ ಅವರು ಆಟ್ರೂತ್ ಅವ್ರಿಗೆ ಹೇಳ್ತಾ ಇರ್ತಾರೆ, ಸಾಕು ಆಟ್ರೂತ್, ಸ್ಟಾಪ್ ಮಾಡು ಅಂತ. ಬಟ್ ನಮ್ಮ ಆಟ್ರೂತ್ ಅವರು ಹೇಳ್ತಾರೆ, ನನಗೆ ಇದನ್ನ ಜಾನ್ಸಿನ್ ಅವರೇ ಹೇಳಿರೋದು, ಎಲ್ಲರಿಗೂ ಕೂಡ ಹೇಳಿದ್ದಾರೆ, ಅವರೇ ರಿಯಲ್ ಚಾಂಪಿಯನ್. ಸೊ ಜಾನ್ಸಿನ್ ಅವ್ರನ್ನ ರ್ಯಾಂಡಿ ಓಟನ್ ಅವರು ಬ್ಯಾಕ್ ಲ್ಯಾಶ್ ಅಲ್ಲಿ ಸೋಲ್ಸೋದಿಲ್ಲ ಅಂತ ನಮ್ಮ ಆಟ್ರೂತ್ ಅವರು ಹೇಳ್ತಾ ಇದ್ದಾರೆ. ಸೊ ಆಟ್ರೂತ್ ಹಾಗೆ ಜಾನ್ಸಿನ್ ಅವರ ಸ್ಟೋರಿ ಲೈನ್ ಕೂಡ ಡಬ್ಲ್ಯೂ ಅವರು ಸಾಗಿಸ್ತಾ ಇದೆ. ನಿಜವಾಗ್ಲೂ ಅದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ಅಂಡ್ ಹಿಂಗೆ ಸ್ಮ್ಯಾಕ್ ಡೌನ್ ನಡೀತಾ ಸ್ಮ್ಯಾಕ್ ಡೌನ್ ನ ಮೇನ್ ಇವೆಂಟ್ ಅಲ್ಲಿ ನಮಗೊಂದು ವಿಮೆನ್ಸ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಜೇಡ್ ಕಾರ್ಗಿಲ್ ಅಂಡ್ ಸ್ಟಿಫನಿ ಸ್ಟ್ಯಾಟನ್ ವರ್ಸಸ್ ನಯೋಮಿ ಹಾಗೆ ನಾಯಾ ಜಾಕ್ಸ್ ಅವರ ನಡುವೆ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸ್ಟಿಫನಿ
ಸ್ಟ್ಯಾಟನ್ ಹಾಗೆ ಜೇಡ್ ಕಾರ್ಗಿಲ್ ಅವರು ವಿನ್ ಆಗಿದ್ದಾರೆ. ಗೆದ್ದಾದ್ಮೇಲೆ ನಮ್ಮ ಜೇಡ್ ಕಾರ್ಗಿಲ್ ಅವರು ಸ್ಟಿಫನಿ ಸ್ಟ್ಯಾಟನ್ ಅವರ ಚಾಂಪಿಯನ್ಶಿಪ್ ನ ತಗೊಂಡು ಅವರು ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಇವತ್ತು ಸ್ಮ್ಯಾಕ್ ಡೌನ್ ನಲ್ಲಿ ನನಗೆ ಇಷ್ಟ ಆಗಿದ್ದು ನಮ್ಮ ರ್ಯಾಂಡಿ ಆರ್ಟನ್ ಅವರ ಸೆಗ್ಮೆಂಟ್ ಮಾತ್ರ. ಅದನ್ನ ಬಿಟ್ರೆ ಇನ್ಯಾವುದು ಕೂಡ ಚೆನ್ನಾಗಿರಲಿಲ್ಲ ಅಂತಾನೆ ಹೇಳ್ಬೋದು. ಸುಮ್ಮನೆ ಒಂದು ಸ್ಮ್ಯಾಕ್ ಡೌನ್ ನ ಸಾಗ್ ಹಾಕೋದಕ್ಕೋಸ್ಕರ ಡಬ್ಲ್ಯೂ ಅವರು ಈ ರೀತಿ ಬುಕ್ ಮಾಡಿದ್ದಾರೆ. ನಿಮ್ಗೆ ಅನಿಸ್ತಾ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.